ಓ, ಇದ್ಯಾವುದು? ರಾಜನ ಹಳೆ ಕೋಟೆ ಅಂದ್ಕೊಂಡ್ರಾ? ಖಂಡಿತ ಇಲ್ಲ. ಇದು ಮಹಾರಾಷ್ಟ್ರದಲ್ಲಿರುವ ಅತ್ಯಂತ ಶಕ್ತಿಶಾಲಿ ವಜ್ರೇಶ್ವರಿ ದೇವಿ ಮಂದಿರ. ಪುರಾಣಗಳ ಪ್ರಕಾರ ಇಂದ್ರದೇವ ಎಸೆದ ಶಕ್ತಿಶಾಲಿ ವಜ್ರಾಯುಧವನ್ನೇ ನುಂಗಿ ದುಷ್ಟ ರಾಕ್ಷಸನಾದ ಕಲಿಕಾಲವನ್ನು ಸಂಹರಿಸಿದ ಉಗ್ರ ಸ್ವರೂಪಿಣಿ ಈ ವಜ್ರೇಶ್ವರಿ ದೇವಿ. ಆದರೆ ಈ ದೇವಸ್ಥಾನ ಕೋಟೆ ಆ ಥರ ಯಾಕಿದೆ ಗೊತ್ತಾ? 1739ರಲ್ಲಿ ಮರಾಠ ಸೈನ್ಯದ ವೀರದಂಡ ನಾಯಕ ಚಿಮಾಜಿ ಅಪ್ಪ ಅವರು ಪೋರ್ಚುಗೀಸರ ವಿರುದ್ಧ ಯುದ್ಧ ಗೆದ್ದರೆ ಇಲ್ಲಿ ದೇವಸ್ಥಾನ ಕಟ್ಟಿಸುವುದಾಗಿ ಶಪಥ ಮಾಡ್ತಾರೆ. ಕೊಟ್ಟ ಮಾತಿನಂತೆ ಯುದ್ಧದ ವಿಜಯದ ಸಂಕೇತವಾಗಿ ಈ ಇಡೀ ಮಂದಿರವನ್ನು ಮಿಲಿಟರಿಯ ಕೋಟೆಯ ಮಾದರಿಯಲ್ಲೇ ನಿರ್ಮಿಸಿದ್ರು. ಇಷ್ಟೇ ಅಲ್ಲ, ಈ ದೇವಸ್ಥಾನ ಇರೋದು ಒಂದು ಸುಪ್ತ ಜ್ವಾಲಾಮುಖಿಯ ಬೆಟ್ಟದ ಮೇಲೆ. ಹಾಗಾಗಿಯೇ ಇದರ ಸುತ್ತಮುತ್ತ 21 ನೈಸರ್ಗಿಕ ಬಿಸಿ ನೀರಿನ ಬುಗ್ಗೆಗಳಿವೆ. ಇದರಲ್ಲಿ ಸ್ನಾನ ಮಾಡಿದ್ರೆ ಚರ್ಮದ ಕಾಯಿಲೆಗಳೆಲ್ಲ ಮಾಯ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಇದು ಗಣೇಶ್ಪುರಿಯಿಂದ 3 ಕಿಲೋಮೀಟರ್ ದೂರದಲ್ಲಿದೆ ಈ ದೇವಸ್ಥಾನ. ಇಲ್ಲಿ 3 ವಿಗ್ರಹ ಇದೆ. ಒಂದು ವಜ್ರೇಶ್ವರಿ ದೇವಿ, ಒಂದು ಕಾಳಿಕಾ ಮಾತಾ, ಇನ್ನೊಂದು ರೇಣುಕಾ ಮಾತಾ. ಸುಮಾರು 350ಕ್ಕೂ ಮಿಕ್ಕಿ ವರ್ಷಗಳ ಇತಿಹಾಸ ಇದೆ. ದೇವಸ್ಥಾನದ ಮೇಲ್ಭಾಗದಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ. ಅಲ್ಲಿ ನೀವು ಸೂರ್ಯಾಸ್ತಮಾನ, ಸೂರ್ಯೋದಯವನ್ನು ನೋಡಬಹುದು. ವಜ್ರೇಶ್ವರಿ ದೇವಸ್ಥಾನದ ಸುತ್ತಮುತ್ತ ಈ ರುದ್ರಾಕ್ಷಿ ಮರವನ್ನು ಕಾಣಬಹುದು. ಈ ಮರವನ್ನು ನೋಡುವುದು ಭಕ್ತರಿಗೆ ವಿಶೇಷ ಅನುಭವವಾಗಿದ್ದು ಅನೇಕರು ಇದನ್ನು ಶಿವನ ಆಶೀರ್ವಾದ ಪ್ರತೀಕವೆಂದು ಭಾವಿಸುತ್ತಾರೆ. ಮರದ ಮೇಲೆ ಬೆಳೆಯುವ ರುದ್ರಾಕ್ಷಿ ಹಣ್ಣುಗಳು ಮೊದಲು ಹಸಿರು ಬಣ್ಣದಲ್ಲಿದ್ದು ನಂತರ ಒಣಗಿ ಗಟ್ಟಿಯಾದ ಬೀಜಗಳಾಗಿ ಪರಿವರ್ತನೆಯಾಗುತ್ತವೆ. ಪುರಾಣಗಳ ಪ್ರಕಾರ ಭಗವಾನ್ ಶಿವನು ಲೋಕ ಕಲ್ಯಾಣಕ್ಕಾಗಿ ತಪಸ್ಸಿನಲ್ಲಿ ನಿರತರಾಗಿದ್ದಾಗ ಅವರ ಕಣ್ಣಿನಿಂದ ಬಿದ್ದ ಕಣ್ಣೀರು ಭೂಮಿಗೆ ಬಿದ್ದು ರುದ್ರಾಕ್ಷಿ ಮರಗಳಾಗಿ ಬೆಳೆದವು ಎಂದು ನಂಬಲಾಗಿದೆ. ರುದ್ರ ಎಂದರೆ ಶಿವ ಮತ್ತು ಅಕ್ಷ ಎಂದರೆ ಕಣ್ಣು ಅಥವಾ ಕಣ್ಣೀರು. ಆದ್ದರಿಂದ ರುದ್ರಾಕ್ಷಿಯನ್ನು ಶಿವನ ಕೃಪೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಕೈಯಲ್ಲಿದೆ ನೋಡಿ ರುದ್ರಾಕ್ಷಿ ಬೀಜ ಅಂತ ಇದು. ನನಗೆ ಒಮ್ಮೆ ರುದ್ರಾಕ್ಷಿ ಬೀಜ ನೋಡಿ, 50 ರೂಪಾಯಿಗೆ 2 ರುದ್ರಾಕ್ಷಿ ಬೀಜ ಸಿಕ್ತು. ನಮ್ಮಲ್ಲಿ ಹೇಗೆ ನೀವು ಗರ್ಭಗುಡಿಯ ಮುಂಭಾಗದಲ್ಲಿ ಹೇಗೆ ನಂದಿ ಹಾಗೂ ಸಿಂಹವನ್ನು ನೋಡ್ತಿರುವ ಹಾಗೆ ಇಲ್ಲಿ ಮಹಾರಾಷ್ಟ್ರದಲ್ಲಿ ನಂದಿ ಹಾಗೂ ಸಿಂಹದ ಜೊತೆಗೆ ಆಮೆಯು ಕೂಡ ಪ್ರತಿಮೆ ಕೂಡ ಸ್ಥಾಪಿಸುತ್ತಾರೆ. ಇದರ ಹಿನ್ನೆಲೆ ಏನು ಅಂತ ತಿಳಿದುಕೊಳ್ಳೋಣ. ದೇವಸ್ಥಾನದಲ್ಲಿ ಕಾಣುವ ಆಮೆಯ ಪ್ರತಿಮೆ ಕೇವಲ ಅಲಂಕಾರವಲ್ಲ, ಇದು ಭಗವಾನ್ ವಿಷ್ಣುವಿನ ಕೂರ್ಮ ಅವತಾರದ ಸಂಕೇತವಾಗಿದೆ. ಆಮೆ ತನ್ನ ಅಂಗಾಂಗಗಳನ್ನು ಒಳಗೆ ಸೆಳೆದುಕೊಳ್ಳುವಂತೆ ನಾವು ಕೂಡ ನಮ್ಮ ಮನಸ್ಸು ಮತ್ತು ಇಂದ್ರಿಯಗಳನ್ನು ನಿಯಂತ್ರಿಸಿಕೊಂಡು ದೇವರ ಧ್ಯಾನದಲ್ಲಿ ತೊಡಗಬೇಕು ಎಂಬ ಆಧ್ಯಾತ್ಮಿಕ ಸಂದೇಶವನ್ನು ಕೂಡ ನೀಡುತ್ತದೆ. ಅದು ಸ್ನೇಹಿತರೆ, ಕಳೆದ 2 ಸಂಚಿಕೆಯಲ್ಲಿ ಶ್ರೀ ಗಣೇಶ್ ಪುರಿಯ ವಿವಿಧ ಭಾಗದ ಮಹಿಮೆ ಬಗ್ಗೆ ತಿಳಿದುಕೊಂಡ್ರೆ, ಗಣೇಶ್ ಪುರಿಯಲ್ಲಿರುವ ನಿತ್ಯಾನಂದ ಭಗವಾನ್ ಮಹಾಸಮಾಧಿ, ಪಕ್ಕದಲ್ಲಿರುವ ಭೀಮೇಶ್ವರ ಮಹಾದೇವ ಮಂದಿರ, ಎದುರುಗಡೆ ಇರುವ ಬಿಸಿ ನೀರಿನ ಕುಂಡ, ಭಗವಾನ್ ಜೀವಿತಾವಧಿಯಲ್ಲಿ ನೆಲೆಸಿದ್ದ ಕೈಲಾಸ್ ನಿವಾಸ್, ಹಾಗೆ ಭಗವಾನ್ ಅವರು ಶರೀರ ಬಿಟ್ಟಂತಹ ಬೆಂಗಳೂರು ವಾಲ ಬಿಲ್ಡಿಂಗ್, ಅನ್ನದಾನದ ಛತ್ರ, ತಾನ್ಸಾ ನದಿಯ ಎಡಬಂಡೆ ಮತ್ತು ಬಲಬಂಡೆ ಭಾಗದಲ್ಲಿ ನೆಲೆಸಿರುವ ಒಂದಿಷ್ಟು ಸಾರ್ವಜನಿಕ ಪವಿತ್ರ ಬಿಸಿ ನೀರಿನ ಕುಂಡಗಳು, ಗೋಕರ್ಣದಿಂದ ಬಂದಿರುವಂತಹ ಭದ್ರಕಾಳಿ, ನಿತ್ಯಾನಂದ ಭಗವಾನ್ ಅವರ ಶಿಷ್ಯರಾದ ಸಾಲಿಗ್ರಾಮ್ ಸ್ವಾಮಿ ಅವರ ಜೀವ ಸಮಾಧಿ, ಇದಿಷ್ಟನ್ನು ನೀವು ಕಳೆದ 2 ಸಂಚಿಕೆಯಲ್ಲಿ ನೋಡಿದ್ರಿ. ಆದರೆ ಭಗವಾನ್ ಅವರ ಪೂರ್ತಿ ವಿವರ ಏನು, ಜನ್ಮ ವೃತ್ತಾಂತ ಏನು, ಜನಿಸಿದ ಬಗ್ಗೆ ಹೇಗೆ, ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ, ಅವರ ಲೀಲೆ ಏನು, ಅವರ ಪವಾಡಗಳು, ಒಂದಿಷ್ಟು ಮಾಹಿತಿ ಕೊರತೆ ಇತ್ತು. ಭಗವಾನ್ ಶ್ರೀ ನಿತ್ಯಾನಂದರು
ಸ್ಪಷ್ಟವಾದ ದಾಖಲೆಗಳಿಲ್ಲ. ಅವರ ತಂದೆ ತಾಯಿಯರು ಪರಿಚಯವಿಲ್ಲ. ಭಕ್ತರ ನಂಬಿಕೆ ಪ್ರಕಾರ ಅವರು ಸುಮಾರು 1897ರಲ್ಲಿ ಕೇರಳದಲ್ಲಿ ಒಂದು ಸಿಡಿಲಿನ ಬೆಳಕಿನಲ್ಲಿ ದೈವಿಕವಾಗಿ ಅವತರಿಸಿದರು ಎಂದು ಹೇಳಲಾಗುತ್ತೆ. ಅವರ ಬಾಲ್ಯ ಮತ್ತು ಕುಟುಂಬದ ಕುರಿತು ಹೆಚ್ಚಿನ ಮಾಹಿತಿ ಇಲ್ಲದ ಕಾರಣ ಅವರನ್ನು ಅನೇಕರು ಅವಧೂತ ಯೋಗಿ ಮತ್ತು ದೈವಿಕ ಮಹಾತ್ಮ ಎಂದು ಗೌರವಿಸುತ್ತಾರೆ. ಬಾಲ್ಯದಿಂದಲೇ ಅವರು ಆಧ್ಯಾತ್ಮಿಕ ಸಾಧನೆ, ಧ್ಯಾನ ಮತ್ತು ಯೋಗದಲ್ಲಿ ತೊಡಗಿಕೊಂಡಿದ್ದರು. ನಂತರ ಭಾರತದ ವಿವಿಧ ಭಾಗಗಳಲ್ಲಿ ಸಂಚರಿಸಿ ಜನರಿಗೆ ಸೇವೆ ಸಲ್ಲಿಸಿದರು. 1930ರ ದಶಕದಲ್ಲಿ ಅವರು ಮಹಾರಾಷ್ಟ್ರದ ಗಣೇಶಪುರಿಗೆ ಆಗಮಿಸಿ, ಆ ಸಮಯದಲ್ಲಿ ಗಣೇಶಪುರಿ ಒಂದು ಸಣ್ಣ ಹಳ್ಳಿಯಾಗಿತ್ತು. ಆದರೆ ಭಗವಾನ್ ನಿತ್ಯಾನಂದರ ಸಾನ್ನಿಧ್ಯದಿಂದ ಆ ಸ್ಥಳವು ವಿಶ್ವ ಪ್ರಸಿದ್ಧ ಆಧ್ಯಾತ್ಮಿಕ ಕ್ಷೇತ್ರವಾಗಿ ಬೆಳೆಯಿತು. ಅವರು ಶಾಲೆಗಳು, ಧರ್ಮಶಾಲೆಗಳು ಮತ್ತು ಸಾರ್ವಜನಿಕ ಸೌಲಭ್ಯಗಳನ್ನು ನಿರ್ಮಿಸಿ ಬಡವರ ಸೇವೆಗೆ ತಮ್ಮ ಜೀವನವನ್ನು ಅರ್ಪಿಸಿದರು. 1961ರ ಆಗಸ್ಟ್ 8ರಂದು ಅವರು ಗಣೇಶ್ ಪುರಿಯಲ್ಲಿ ಮಹಾಸಮಾಧಿಯನ್ನು ಹೊಂದಿದರು. ಇಂದಿಗೂ ಅವರ ಸಮಾಧಿ ಮಂದಿರವು ಲಕ್ಷಾಂತರ ಭಕ್ತರ ಆರಾಧನಾ ಕೇಂದ್ರವಾಗಿದೆ. ಸ್ನೇಹಿತರೆ, ಗಣೇಶ್ ಪುರಿ ಮತ್ತು ವಜ್ರೇಶ್ವರಿಯ ಈ ಆಧ್ಯಾತ್ಮಿಕ ಪ್ರಯಾಣ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಪ್ರಯಾಣಗಳು ಕೇವಲ ಸ್ಥಳಗಳನ್ನು ತೋರಿಸುವುದಲ್ಲ, ಅವು ನೆನಪುಗಳನ್ನು ಮತ್ತು ಅನುಭವಗಳನ್ನು ನೀಡುತ್ತವೆ. ಗಣೇಶ್ ಪುರಿಯ ಶಾಂತಿ, ವಜ್ರೇಶ್ವರಿಯ ದೈವಿಕತೆ ಮತ್ತು ಇಲ್ಲಿನ ಬಿಸಿ ನೀರಿನ ಕುಂಡಗಳ ಅದ್ಭುತ ಅನುಭವ ನನ್ನ ಮನಸ್ಸಿನಲ್ಲಿ ಸದಾ ಉಳಿಯಲಿದೆ. ನಿಮಗೂ ಈ ಪಯಣ ಇಷ್ಟವಾಗಿದ್ದರೆ ನಿಮ್ಮ ಪ್ರೀತಿ ಮತ್ತು ಬೆಂಬಲವನ್ನು ಲೈಕ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡುವ ಮೂಲಕ ತಿಳಿಸಿ. ಮುಂದಿನ ಸಾಹಸಮಯ ಪ್ರಯಾಣದಲ್ಲಿ ಮತ್ತೆ ಭೇಟಿಯಾಗೋಣ. ಜೈ ಭಗವಾನ್ ಶ್ರೀ ನಿತ್ಯಾನಂದ. ಹರ ಹರ ಮಹಾದೇವ.